ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ದ್ರೌಪದಿ ಹೇಳುತ್ತಿದ್ದ ಮಾತುಗಳನ್ನೆಲ್ಲ ಭೀಮಸೇನ ಕೇಳಿಸಿಕೊಳ್ಳುತ್ತಿದ್ದ. ಅವನನ್ನು ತಳಮಳವಿತ್ತು. ದ್ರೌಪದಿ ಹೇಳಿದ ನಂತರ ಭೀಮಸೇನ ಯುಧಿಷ್ಠಿರನನ್ನು ಉದ್ದೇಶಿಸಿ ನುಡಿದ. ಅಣ್ಣ, ನಾವು ಈ ರಾಜವಂಶದಲ್ಲಿ ಸತ್ಪುರುಷ ರಾಜರುಗಳು ಯಾವ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದಾರೋ ಅದೇ ಧರ್ಮವನ್ನು ನಾವು ಪಾಲಿಸಬೇಕು ಅಣ್ಣ. ನಾವು ಈ ರೀತಿ ಧರ್ಮ, ಕಾಮ, ಅರ್ಥ ಎಲ್ಲವನ್ನೂ ಬಿಟ್ಟು ಈ ಅರಣ್ಯದಲ್ಲಿ ಸನ್ಯಾಸಿಗಳಂತೆ ಜೀವಿಸುತ್ತಿದ್ದೆ. ಇದು ಯಾವ ಪ್ರಯೋಜನಕ್ಕೆ ಬರುತ್ತದೆ? ಆ ದುರ್ಯೋಧನ ದುಷ್ಟ ನಮ್ಮ ರಾಜ್ಯವನ್ನು ಯಾವುದೇ ಧರ್ಮದ ಮೂಲಕವಾಗಲಿ ಅಥವಾ ಪರಾಕ್ರಮದಿಂದಾಗಲೇ ಅವನು ಅದನ್ನು ತೆಗೆದುಕೊಳ್ಳಲಿ. ಈಗ ಬಲಿಷ್ಠ ಸಿಂಹಗಳು ಬೇಟೆಯಾಡಿ ಬಿಡುತ್ತವೆ. ಆ ಸಿಂಹ ಬೇಟೆಯಾಡಿದ ಮಾಂಸವನ್ನು ಒಂದು ನರಿ ಕುತಂತ್ರದಿಂದ ಅಪಹರಿಸಿಕೊಂಡು ಹೋಗುತ್ತೆ. ಆ ರೀತಿ ದುರ್ಯೋಧನ ನಮ್ಮ ರಾಜ್ಯ ಕೋಶಗಳನ್ನು ಕಬಳಿಸಿದ್ದಾನೆ. ಅವನು ನಮ್ಮ ಸಕಲ ಐಶ್ವರ್ಯವನ್ನು ಈಗ ಅನುಭವಿಸುತ್ತಿದ್ದಾನೆ ಅಣ್ಣ. ಇದಕ್ಕೆಲ್ಲ ಕಾರಣ ಅಣ್ಣ ನಿನ್ನ ದೌರ್ಬಲ್ಯವೇ ಕಾರಣ. ಇಲ್ಲಿ ಎಲ್ಲರೂ ನಿನಗೆ ಅಪ್ರಿಯವಾಗುತ್ತದೆ, ನಿನಗೆ ಅಸಂತೋಷವಾಗುತ್ತದೆ ಎಂದುಕೊಂಡೇ ಎಲ್ಲರೂ ಸುಮ್ಮನೆ ಸಂಕಟವನ್ನು ಅನುಭವಿಸುತ್ತಲೇ ಇದ್ದಾರೆ ಅಣ್ಣ. ಆ ದಿನ ಸಭಾಭವನದಲ್ಲಿ ಆ ದುರ್ಯೋಧನನು ಆಡಿದ ಕಟುವಾದ ಮಾತುಗಳು, ನಮಗೆ ಮಾಡಿದ ಅಪಮಾನ, ದ್ರೌಪದಿಗೆ ಮಾಡಿದ ಅಪಮಾನ, ಇವುಗಳೆಲ್ಲವನ್ನು ನೆನೆಸಿಕೊಂಡರೆ ನಾವು ಆ ದಿನವೇ ಆ ಕೌರವರನ್ನೆಲ್ಲ ಸದೆ ಬಡಿದು ಕೊಲ್ಲಬೇಕಾಗಿತ್ತು. ಆದರೆ ನಾವು ಹಾಗೆ ಮಾಡಲಿಲ್ಲ. ಅದು ಒಂದು ಅಪರಾಧವಾಗಿ ಹೋಗಿದೆ ಎಂದ ಭೀಮ. ಮುಂದುವರೆದು ನುಡಿದ, ಅಣ್ಣ, ಈ ನಿನ್ನ ವರ್ತನೆ ಹೀಗಿರುವುದು ಇದನ್ನು ನಾವು ಯಾರೂ ಒಪ್ಪುವುದಿಲ್ಲ ಅಣ್ಣ. ನೀನು ಯಾವಾಗಲೂ ಧರ್ಮ 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 ಎಂದೇ ಹೇಳುತ್ತಿದ್ದೀಯ. ನಿನ್ನ ಧರ್ಮದ ಮೇಲಿನ ಪ್ರೀತಿ, ನಿನ್ನ ಕ್ಷಮಾಗುಣ, ಶಾಂತ ಸ್ವಭಾವ ಇವುಗಳಿಂದಲೇ ನಾವು ಎಲ್ಲರೂ ಈ ಪರಿಸ್ಥಿತಿಗೆ ನೂಕಲ್ಪಟ್ಟಿದ್ದೇವೆ. ಎಲ್ಲರೂ ಈ ಅರಣ್ಯವಾಸದಲ್ಲಿದ್ದೇವೆ. ಈ ಅರಣ್ಯವಾಸ ನಾವಿರುವ ಜೀವನ ಇದು ಬ್ರಾಹ್ಮಣರಿಗೆ ಸಹ್ಯವಾಗಿದೆಯೇ ಹೊರತು ಕ್ಷತ್ರಿಯರಿಗೆ ಅಲ್ಲ ಅಣ್ಣ. ಕ್ಷತ್ರಿಯರು ಪರಾಕ್ರಮವನ್ನು ತೋರಬೇಕು. ಈ ಧರ್ಮದ ಮೂಲಕವಾಗಿ ಯಾರೂ ರಾಜ್ಯವನ್ನು ಗೆಲ್ಲುವುದಕ್ಕೂ ಸಾಧ್ಯವಿಲ್ಲ, ಆಳುವುದಕ್ಕೂ ಸಾಧ್ಯವಿಲ್ಲ ಅಣ್ಣ. ನಾನು ಹೇಳುತ್ತೇನೆ ಕೇಳು. ಕ್ಷತ್ರಿಯ ಧರ್ಮವನ್ನು ಪಾಲಿಸು. ನಿನ್ನ ಸಹೋದರರಾಗಿ ನಾವೆಲ್ಲ ನಿನ್ನ ಜೊತೆಯಲ್ಲೇ ಇರುತ್ತೇವೆ. ಜೊತೆಗೆ ನಮ್ಮ ಬೆಂಬಲಕ್ಕಾಗಿ ಕೃಷ್ಣನಿದ್ದಾನೆ, ಕೇಕೆಯ ರಾಜರಿದ್ದಾರೆ, ಪಾಂಚಾಲ ರಾಜರುಗಳು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಸೇರಿದರೆ ನಾವು ಆ ಕೌರವರಿಂದ ನಮ್ಮ ರಾಜ್ಯವನ್ನು ಮರಳಿ ಗೆಲ್ಲಬಹುದು ಎಂದ ಭೀಮ. ಯುಧಿಷ್ಠಿರ ಈ ಮಾತುಗಳನ್ನು ಸಮಾಧಾನವಾಗಿಯೇ ಕೇಳಿಸಿಕೊಂಡ. ನಂತರ ಅಷ್ಟೇ ಸಮಾಧಾನವಾಗಿಯೇ ಅವನು ನುಡಿದ, ಭೀಮಸೇನ, ನನ್ನ ಪ್ರೀತಿಯ ಸಹೋದರ, ನೀನು ಹೇಳುತ್ತಿರುವುದು ನಿನ್ನ ದೃಷ್ಟಿಯಲ್ಲಿ ಸರಿ ಭೀಮ. ನಾನು ಮಾಡಿದ ತಪ್ಪಿನಿಂದಾಗಿಯೇ ಈಗ ನಾವೆಲ್ಲರೂ ಈ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದೇವೆ. ಅದು ನಿಜವೇ. ದುರ್ಯೋಧನ ಮತ್ತು ಶಕುನಿ ಮೋಸದ ಆಟವಾಡಿ ನನ್ನೊಂದಿಗೆ ಎರಡನೆಯ ಬಾರಿ ಈ ರಾಜ್ಯವನ್ನು ಗೆದ್ದು ನಮ್ಮನ್ನು ವನವಾಸಕ್ಕೆ ಕಳಿಸಿದರು. ಅದು ನಿಜವೇ. ಆದರೆ ಇದಕ್ಕೆ ನಾನು ಒಬ್ಬನೇ ಕಾರಣವಲ್ಲ ನನ್ನ ಪ್ರೀತಿಯ ಸಹೋದರ. ಇದು ದೈವ ನಿಯಾಮಕವೂ ಆಗಿದೆ. ಒಂದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇವುಗಳನ್ನು ನಿಮ್ಮ ಎಲ್ಲರ ಸಮ್ಮುಖದಲ್ಲಿಯೇ ಒಪ್ಪಿ ದ್ಯೂತವಾಡಿ ಸೋತಿದ್ದೇನೆ. ಅಂದಿನ ಆ ನಿಬಂಧನೆಗಳಿಗೆ, ಆ ಷರತ್ತುಗಳಿಗೆ ನಾನು ಅಂದೂ ಬದ್ಧನಾಗಿದ್ದೆ. ಇಂದಿಗೂ ಸಹ ನಾನು ಅದಕ್ಕೆ ಬದ್ಧನಾಗಿಯೇ ಇದ್ದೇನೆ. ಭೀಮ ಒಂದು ಸಭಾ ಮಂದಿರದಲ್ಲಿ ನೀನು ನನ್ನ ಕೈಗಳನ್ನು ಸುಟ್ಟು ಬಿಡುವೆ ಎಂದು ಆರ್ಭಟಿಸಿದೆ.
ನೀನು ಗರ್ಜಿಸಿದೆ. ಭೀಮ, ನೀನು ಹಾಗೇ ಮಾಡಿದ್ದರೆ ಒಳ್ಳೆಯದಾಗುತ್ತಿತ್ತೋ ಏನೋ, ಮತ್ತೊಮ್ಮೆ ಆಟವಾಡುತ್ತಿರಲಿಲ್ಲ. ಆದರೂ ನೀನು ಬಲಶಾಲಿಯಾಗಿದ್ದೆ ಭೀಮ. ನೀನು ಆಟವನ್ನು ಮಧ್ಯದಲ್ಲಿ ತಡೆಯಬಹುದಾಗಿತ್ತು, ತಕ್ಷಣ ನಿಲ್ಲಿಸಬಹುದಾಗಿತ್ತು. ಆದರೆ ಯಾವುದನ್ನು ಮಾಡದೆ ನೀನು ಸಹ ಸುಮ್ಮನೆ ಅಲ್ಲಿ ಕುಳಿತುಕೊಂಡಿದ್ದೆ. ಈಗ ನಾವು ಆ ಷರತ್ತುಗಳಿಗೆ ಒಳಪಟ್ಟು ಇಲ್ಲಿಗೆ ಬಂದು ಸ್ವಲ್ಪ ಕಾಲವನ್ನೂ ಸಹ ಕಳೆದಿದ್ದೇವೆ. ಈಗ ನೀನು ಈ ರೀತಿ ನನ್ನೊಂದಿಗೆ ಕಠಿಣ ನುಡಿಗಳನ್ನಾಗುವುದು ತರವೇ ಭೀಮ? ಅಂದು ಸಭಾ ಮಧ್ಯದಲ್ಲಿ ದ್ರೌಪದಿಗೆ ಅಪಮಾನ ಮಾಡುತ್ತಿದ್ದಾಗ ನನ್ನ ಹೃದಯವೇ ಬೆಂದು ಹೋದಂತೆ ನನಗೆ ಭಾಸವಾಯಿತು. ಇಂದಿಗೂ ಆ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ನನಗೆ ಬಹಳ ಸಂಕಟವಾಗುತ್ತದೆ. ಆದರೆ ಆ ದಿನ ನಾನು ಏನೂ ಮಾಡಲಿಲ್ಲ, ಏಕೆಂದರೆ ಅದು ಧರ್ಮದ ಪ್ರಕಾರವಿರಲಿಲ್ಲ. ಹಾಗಾಗಿಯೇ ನಾನು ಸುಮ್ಮನಾದೆ ಭೀಮ. ನನಗೆ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇದೆ ಭೀಮ. ನಾನು ಆ ರಾಜ್ಯದ ಲೋಭಕ್ಕೋಸ್ಕರ, ಆ ರಾಜ್ಯ ಕೋಶಗಳ ಆಸೆಗೋಸ್ಕರ ನಾನು ಧರ್ಮವನ್ನೇ ಬಿಡಲೆ. ನನಗೆ ಈ ಅಮರತ್ವಕ್ಕಿಂತಲೂ ಪ್ರಾಣಕ್ಕಿಂತಲೂ ಹೆಚ್ಚು ಧರ್ಮವೇ ನನಗೆ ಪ್ರಿಯ. ಭೀಮ, ನಾವು ಶುಭ ದಿನಕ್ಕಾಗಿ, ಆ ಕಾಲಕ್ಕಾಗಿ ನಾವು ಕಾಯಲೇಬೇಕು ಎಂದು ಯುಧಿಷ್ಠಿರ ಸಮಾಧಾನವಾಗಿಯೇ ನುಡಿದ. ಭೀಮನಿಗೆ ಈ ಮಾತುಗಳು ಮತ್ತೆ ಸರಿ ಹೋಗಲಿ. ಭೀಮ ಹೇಳಿದ, ಅಣ್ಣ, ನಾನು ಹೇಳುತ್ತೇನೆ ಕೇಳು. ನಾವು 13 ವರ್ಷಕ್ಕೆ ಬಂದಿದ್ದೇವೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ 13 ವರ್ಷ ಸಣ್ಣ ಸಮಯವಲ್ಲ ಅಣ್ಣ, ಅದು ಬಹಳ ದೊಡ್ಡ ಸಮಯ. ನಾವು ಮನುಷ್ಯರಾಗಿದ್ದೇವೆ. ನಾವು ಸದಾಕಾಲ ಜೀವಿಸಿರುವುದಿಲ್ಲ. ಮರಣ ಯಾವಾಗಲೋ ಗೊತ್ತಿಲ್ಲ. ಈ ಮಾಗಿದ ಹಣ್ಣುಗಳು ಮರದಿಂದ ಹೇಗೆ ಕೆಳಗೆ ಬೀಳುತ್ತವೆಯೋ ಹಾಗೆ ನಾವು ಸಹ ಕುಸಿದು ಬೀಳುತ್ತೇವೆ. ಈಗ 13 ವರ್ಷಗಳಲ್ಲಿ ನಂತರ ನಾವು ಜೀವಂತವಾಗಿರುತ್ತೇವೆಯೋ ಇಲ್ಲವೋ, ಅಥವಾ ಇದ್ದರೆ ಹೇಗೆ ಇರುತ್ತೇವೆಯೋ ಅದೂ ಸಹ ನಮಗೆ ಗೊತ್ತಿಲ್ಲ ಅಣ್ಣ. ಹಾಗಾಗಿ ನಾವು 13 ವರ್ಷ ಇದಕ್ಕೆ ಕಾಯುವುದು, ಇಲ್ಲಿ ಸನ್ಯಾಸಿಗಳಂತೆ ಜೀವನ ನಡೆಸುವುದು ನಿಷ್ಪ್ರಯೋಜಕ. ಅಣ್ಣ, ನೀನು ವಿಷರಹಿತ ಸರ್ಪದಂತೆ ಇರಬೇಡ. ಕ್ಷತ್ರಿಯ ಧರ್ಮವನ್ನು ಪಾಲಿಸೋಣ. ನಾವು ಈಗಲೇ ನಮ್ಮ ರಾಜ್ಯವನ್ನು ಮರಳಿ ವಶಪಡಿಸಿಕೊಳ್ಳೋಣ ಅಣ್ಣ. ಇಲ್ಲದಿದ್ದರೆ ಈ ಕಾಲ ಹೀಗೆ ಹೋಗುತ್ತದೆ. ನಾವು 13 ವರ್ಷ ಇಲ್ಲಿಯೇ ಇದ್ದು ವಚನಕ್ಕೆ ಬದ್ಧರಾಗಿ ನಂತರ ಸ್ವರ್ಗವನ್ನು ನೋಡಿ. ಆದರೆ ನಾವು ವಚನಕ್ಕೆ ತಪ್ಪಿ ಈಗಲೇ ನಾವು ಆ ರಾಜ್ಯವನ್ನು ಮರಳಿ ತೆಗೆದುಕೊಂಡರೆ ಅಣ್ಣ, ನೀನು ಮತ್ತೆ ಈ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗುತ್ತೆ. ಪರಾಕ್ರಮದಿಂದ ಬಂದ ಐಶ್ವರ್ಯ ಸಕಾಲವನ್ನು ನೀನು ಅನುಭವಿಸುತ್ತೀಯೆ. ಅದೇ ಕ್ಷತ್ರಿಯ ಧರ್ಮ. ನಾವು ಭ್ರಷ್ಟರಾಗಿ ಇವುಗಳನ್ನು ಅನುಭವಿಸುವುದೇ ಅದೇ ಹಿತ. 13 ವರ್ಷ ನಂತರ ಸ್ವರ್ಗವನ್ನು ಕಾಣುವುದಕ್ಕಿಂತ ಇದೇ ನನಗೆ ಹಿತ ಎಂದು ತೋರುತ್ತಿದೆ ಅಣ್ಣ. ಅಣ್ಣ, ನಮ್ಮ ಎಲ್ಲರ ಅಭಿಪ್ರಾಯವು ಇದು ಒಂದೇ ಆಗಿದೆ. ನಾನು ದ್ರೌಪದಿ ಮಾತ್ರ ಈಗ ಮಾತನಾಡುತ್ತಿದ್ದೇನೆ, ಆದರೆ ಉಳಿದವರು ಮಾತನಾಡುತ್ತಿಲ್ಲ. ಆದರೆ ಅವರದು ಇದೇ ಭಾವನೆ ಆಗಿದೆ. ಅವರು ಸಂಕಟದಿಂದ ಸುಮ್ಮನೆ ಅನುಭವಿಸುತ್ತಿದ್ದಾರೆ ಅಷ್ಟೇ ಅಣ್ಣ. ಅಣ್ಣ, ನೀನು ಇನ್ನೊಂದು ಯೋಚನೆ ಮಾಡುತ್ತಿದ್ದೀಯ. 1 ವರ್ಷ ನಮಗೆ ಅಜ್ಞಾತವಾಸವಿದೆ. ಒಂದು ಹಿಡಿ ಹುಲ್ಲನ್ನು ತೆಗೆದುಕೊಂಡು ಈ ಹಿಮಾಲಯ ಬೆಟ್ಟವನ್ನು ಯಾರಾದರೂ ಮುಚ್ಚಲಿಕ್ಕೆ ಆಗುತ್ತದೆ? ಅದೇ ರೀತಿ ಮೋಡಗಳು ಯಾವಾಗಲೂ ಸೂರ್ಯನನ್ನು ಮರೆ ಮಾಡುವುದಕ್ಕೆ ಸಾಧ್ಯವೇ? ಅದು ಸಾಧ್ಯವೇ ಇಲ್ಲ. ಅದೇ ರೀತಿ ನೀನು ಲೋಕ ವಿಖ್ಯಾತನಾಗಿದ್ದೀಯ. ನೀನು 1 ವರ್ಷ ಗೋಚರಿಸದಂತೆ ಹೇಗೆ ಇರಬಲ್ಲ? ತ್ರಿಲೋಕ ವೀರ ಅರ್ಜುನ ಇಂದ್ರನ ಐರಾವತದಂತೆ ಇರುವವನು, ಅವನು ಹೇಗೆ ಅಜ್ಞಾತವಾಸಿಯಾಗಿ ಇರಬಲ್ಲ? ಇನ್ನು ಸಿಂಹದಂತಿರುವ ನಕುಲ ಸಹದೇವ
ಅವರು ಹೇಗೆ ಕಾಣದಂತೆ ಇರಬಲ್ಲರು? ವೀರಮಾತೆ ದ್ರೌಪದಿ ಅವಳು ಹೇಗೆ ಯಾರಿಗೂ ಕಾಣದಂತೆ ಇರುವುದಕ್ಕೆ ಸಾಧ್ಯ? ಇನ್ನು ನನ್ನನ್ನು ನೋಡು, ಚಿಕ್ಕ ಮಕ್ಕಳಿಂದ ಸರ್ವರಿಗೂ ಎಲ್ಲರಿಗೂ ಈ ನನ್ನ ಬೃಹತ್ ದೇಹ ಚಿರಪರಿತವಾಗಿ ಹೋಗಿದೆ. ಇದನ್ನು ನಾನು ಹೇಗೆ ಇದನ್ನು ಮುಚ್ಚಿಟ್ಟುಕೊಂಡು ಇರಲಿ? ಇದು ಸಾಧ್ಯವೇ ಅಲ್ಲ. ದುರ್ಯೋಧನನ ಗೂಢಚಾರ ಅಷ್ಟೇ ಅಲ್ಲ, ನಮ್ಮಿಂದ ಪರಾಜಿತರಾದ ಎಷ್ಟೋ ರಾಜರುಗಳು ದುರ್ಯೋಧನನ ಸ್ನೇಹಿತರುಗಳು. ಅವರೂ ಸಹ ನಮ್ಮನ್ನು ಹುಡುಕುತ್ತಿರುತ್ತಾರೆ. ಆ ಅಜ್ಞಾತವಾಸದಲ್ಲಿ ಮತ್ತೆ ನಾವು ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಬೇಕಾಗುತ್ತದೆ. ಇದನ್ನೆಲ್ಲ ಯೋಚಿಸಿದ್ದೀಯೇ ಅಣ್ಣ? ಇದು ಸಾಧ್ಯವೇ ಇಲ್ಲ ಅಣ್ಣ. ನಾನು ಹೇಳುತ್ತಿರುವುದನ್ನು ಕೇಳು. ಈಗ ನಾವು ಒಂದು 13 ತಿಂಗಳುಗಳಾಗಿವೆ. ಈ 13 ತಿಂಗಳುಗಳಲ್ಲೇ 13 ವರ್ಷವಾಯಿತು ಎಂದು ಭಾವಿಸೋಣ. ಮರಳಿ ನಮ್ಮ ರಾಜ್ಯವನ್ನು ಗಳಿಸುವುದಕ್ಕೆ ನಾವು ಪ್ರಯತ್ನ ಪಡುವುದು. ನಾವು ರಾಜ್ಯ ಆ ಯುದ್ಧದಲ್ಲಿ ಮುಡಿದರೆ ವೀರ ಸ್ವರ್ಗ, ಅದು ಒಂದು ರೀತಿಯ ಶ್ರೇಯಸ್ಸು. ಇಲ್ಲದಿದ್ದರೆ ನಾವು ನಮ್ಮ ರಾಜ್ಯವನ್ನು, ಕೋಶವನ್ನು ಮರಳಿ ತೆಗೆದುಕೊಂಡು ನಮ್ಮ ಸುಖವನ್ನು ನಾವು ಅನುಭವಿಸೋಣ ಅಣ್ಣ. ಇದೇ ಸರಿ ಎಂದು ಭೀಮಸೇನ ಮತ್ತೆ ನುಡಿದ. ಈ ಭೀಮಸೇನನ ಈ ಸಲಹೆಗೆ ಯುಧಿಷ್ಠಿರ ಏನು ಹೇಳಿದ ಮತ್ತು ಅದೇ ವೇಳೆಯಲ್ಲಿ ಆಗಮಿಸಿದ ವ್ಯಾಸರು ಏನು ಸಲಹೆಯನ್ನು ಯುಧಿಷ್ಠಿರನಿಗೆ ಕೊಟ್ಟರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀ.